ಮಹಿಳೆಯರೇ, ರಾತ್ರಿ ಹೊತ್ತು ಸ್ನಾನ ಮಾಡ್ತೀರಾ? ಮಹಿಳೆಯರೇ, ರಾತ್ರಿ ಹೊತ್ತು ಸ್ನಾನ ಮಾಡುತ್ತಿದ್ದರೆ ಹಿಂದೆ ನಿಲ್ಲಿಸಿ, ಇಲ್ಲದಿದ್ದರೆ ಇಷ್ಟೆಲ್ಲ ಸಂಕಷ್ಟ ಗ್ಯಾರಂಟಿ. ರಾತ್ರಿಯಲ್ಲಿ ಸ್ನಾನ ಮಾಡಲು ಪ್ರಮುಖ ಕಾರಣವೆಂದರೆ ಮಹಿಳೆಯರು ಮನೆ ಕೆಲಸ ಮಾತ್ರವಲ್ಲದೆ ಕಚೇರಿಯಲ್ಲಿ ದಿನವಿಡೀ ಕೆಲಸ ಮಾಡುವುದರಿಂದ ಆಯಾಸ ಉಂಟಾಗುತ್ತದೆ. ಕೂದಲಿನ ರಕ್ಷಣೆಗೆ ನಿಯಮಿತ ಕೂದಲಿನ ಆರೈಕೆ ಅತ್ಯಗತ್ಯ. ಕೆಲವು ಮಹಿಳೆಯರು ವಾರದಲ್ಲಿ 2 ಅಥವಾ 3 ಬಾರಿ ತಲೆಸ್ನಾನ ಮಾಡುವುದನ್ನು ರೂಢಿಸಿಕೊಂಡಿರುತ್ತಾರೆ. ಕೆಲವು ಮಹಿಳೆಯರು ದಿನವೂ ತಲೆಸ್ನಾನ ಮಾಡುತ್ತಾರೆ. ಆದರೆ ಇಂದಿನ ಬಿಡುವಿಲ್ಲದ ಜೀವನ ಶೈಲಿಯಲ್ಲಿ ಇದು ಅಸಾಧ್ಯವಾದ ಕೆಲಸ. ಬಹುತೇಕ ಮಹಿಳೆಯರು ಬೆಳಗ್ಗೆಯೇ ಸ್ನಾನ ಮಾಡುತ್ತಾರೆ. ಆದರೆ ಇನ್ನೂ ಕೆಲವು ಮಹಿಳೆಯರು ಹಗಲಿನ ಬದಲು ರಾತ್ರಿಯಲ್ಲಿ ತಲೆ ಸ್ನಾನ ಮಾಡುತ್ತಾರೆ. ಅನೇಕ ಮಹಿಳೆಯರು ರಾತ್ರಿಯಲ್ಲಿ ಸ್ನಾನ ಮಾಡಲು ಪ್ರಮುಖ ಕಾರಣವೆಂದರೆ ಮಹಿಳೆಯರು ಮನೆ ಕೆಲಸ ಮಾತ್ರವಲ್ಲದೆ ಕಚೇರಿಯಲ್ಲಿ ದಿನವಿಡೀ ಕೆಲಸ ಮಾಡುವುದರಿಂದ ಆಯಾಸ ಉಂಟಾಗುತ್ತದೆ. ಇದರಿಂದ ಮಹಿಳೆಯರು ತಮ್ಮ ಆಯಾಸವನ್ನು ಕಡಿಮೆ ಮಾಡಲು ರಾತ್ರಿ ಸ್ನಾನದ ಮೊರೆ ಹೋಗಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾತ್ರಿ ಸ್ನಾನ ಮಾಡುವುದು ಒಳ್ಳೆಯದಲ್ಲ. ಮಹಿಳೆಯರು ರಾತ್ರಿಯಲ್ಲಿ ತಲೆ ಸ್ನಾನ ಮಾಡುವುದನ್ನು ಶಾಸ್ತ್ರ ನಿಷೇಧಿಸುತ್ತದೆ. ಇದಕ್ಕೆ ಹಲವು ಕಾರಣಗಳಿವೆ. ಅದು ಏನು ಎಂಬುದನ್ನು ಈ ಲೇಖನದಲ್ಲಿ ತಿಳಿದುಕೊಳ್ಳೋಣ. ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಹಿಳೆಯರು ರಾತ್ರಿಯಲ್ಲಿ ತಲೆಸ್ನಾನ ಮಾಡಿದರೆ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ಎಂದು ಹೇಳಲಾಗುತ್ತದೆ. ಇದರ ಹೊರತಾಗಿ ನೀವು ಹಣಕಾಸಿನ ಸಮಸ್ಯೆಯನ್ನು ಎದುರಿಸುತ್ತೀರಿ ಎಂದು ಹೇಳಲಾಗುತ್ತದೆ. ರಾತ್ರಿಯಲ್ಲಿ ತಲೆಸ್ನಾನ ಮಾಡುವುದು ಮಹಿಳೆಯರಿಗೆ ಕುಟುಂಬಕ್ಕೆ ಅನಾನುಕೂಲ ಉಂಟು ಮಾಡಬಹುದು. ಮನೆಯ ಲಕ್ಷ್ಮೀ ದೇವಿ ಎಂದು ಪರಿಗಣಿಸಲ್ಪಡುವ ಮಹಿಳೆಯರು ರಾತ್ರಿಯಲ್ಲಿ ತಲೆಸ್ನಾನ ಮಾಡುವುದು ಮನೆಗೆ ಒಳ್ಳೆಯದಲ್ಲ ಎಂದು ಶಾಸ್ತ್ರ ಹೇಳುತ್ತದೆ. ಮನೆಯಲ್ಲಿ ಸಮೃದ್ಧಿ ಉಳಿಯುವುದಿಲ್ಲ. ಮನೆಯಲ್ಲಿ ಸ್ತ್ರೀಯನ್ನು ಲಕ್ಷ್ಮೀ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಅವರು ರಾತ್ರಿಯಲ್ಲಿ ತಲೆ ಸ್ನಾನ ಮಾಡಿದರೆ ಮನೆ ಎಂದಿಗೂ ಸಮೃದ್ಧಿಯಿಂದ ಉಳಿಯುವುದಿಲ್ಲ ಎನ್ನಲಾಗಿದೆ. ಶಾಸ್ತ್ರಗಳ ಪ್ರಕಾರ ರಾತ್ರಿಯಲ್ಲಿ ತಲೆ ಸ್ನಾನ ಮಾಡುವುದರಿಂದ ಗ್ರಹಗಳು ಮತ್ತು ನಕ್ಷತ್ರಗಳ ದಿಕ್ಕು ಬದಲಾಗುತ್ತದೆ. ಇದರಿಂದಾಗಿ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎನ್ನಲಾಗಿದೆ. ಮುಖ್ಯವಾಗಿ ಮಹಿಳೆ ರಾತ್ರಿ ತಲೆ ಸ್ನಾನ ಮಾಡುವಾಗ ಮನೆಯಲ್ಲಿ ಬಡತನಕ್ಕೆ ಕಾರಣವಾಗುತ್ತದೆ. ಹಾಗಾಗಿಯೇ ಮಹಿಳೆಯರು ರಾತ್ರಿಯಲ್ಲಿ ತಲೆ ಸ್ನಾನ ಮಾಡಬಾರದು ಎಂದು ಶಾಸ್ತ್ರಗಳು ಹೇಳುತ್ತವೆ. ಮಹಿಳೆಯರು ರಾತ್ರಿ ತಲೆಗೆ ಸ್ನಾನ ಮಾಡದಿರಲು ವೈಜ್ಞಾನಿಕ ಕಾರಣಗಳು. ಮಹಿಳೆಯರು ರಾತ್ರಿಯಲ್ಲಿ ತಲೆ ಸ್ನಾನ ಮಾಡಿದರೆ ಒದ್ದೆಯಾದ ಕೂದಲಿನಲ್ಲಿಯೇ ಮಲಗಬೇಕಾಗುತ್ತದೆ. ಇದರಿಂದ ಕೂದಲು ಉದುರುವ ಅಪಾಯ ಹೆಚ್ಚಾಗುತ್ತದೆ. ಇದಲ್ಲದೆ ಒದ್ದೆ ಕೂದಲಿನೊಂದಿಗೆ ಮಲಗಿದರೆ ತಲೆಯಲ್ಲಿ ಫಂಗಸ್ನ ಬೆಳವಣಿಗೆ ವೇಗವಾಗಿ ಹೆಚ್ಚುತ್ತದೆ. ಇದರಿಂದ ತಲೆಯಲ್ಲಿ ಅಲರ್ಜಿ ಮತ್ತು ಡ್ಯಾಂಡ್ರಫ್ ಸಮಸ್ಯೆ ಉಂಟಾಗುತ್ತದೆ. ಇದಲ್ಲದೆ ಒದ್ದೆಯಾದ ತಲೆಯೊಂದಿಗೆ ಮಲಗುವುದು ತಲೆನೋವು, ಶೀತ, ಕೆಮ್ಮು, ಜ್ವರಕ್ಕೆ ಕಾರಣವಾಗಬಹುದು. ಈ ಕಾರಣಗಳಿಂದಲೇ ರಾತ್ರಿ ಸ್ನಾನ ಮಾಡುವುದು ಒಳ್ಳೆಯದಲ್ಲ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.